50 ಮರಗಳು ಕಡಿಸಿದ್ದು ಯಾರು? ಸಸ್ಪೆಂಡ್ ಆದಂತ ಅಧಿಕಾರಿಗೆ ಬಂಧನ ಮಾಡುವಂತ ಅಧಿಕಾರ ಇದೆಯಾ? ಸಿಎಂ ಸಹೋದರರ ವಿರುದ್ಧ ನಡೀತಾ ಇದೆಯಾ ಹುನ್ನಾರ? ಇಲ್ಲಿ ಯಾವ ವಿಚಾರವಾಗಿ ರಾಜಕೀಯ ಅಜೆಂಡಾ ಅಡಗಿದೆ ಅನ್ನೋದು ಈಗ ಪ್ರಶ್ನೆ ಉದ್ಭವ ಆಗಿತ್ತು. ಆ ಪ್ರಶ್ನೆಯನ್ನ ಹುಟ್ಟಿಸಿದ್ದು ಸಂಸದ ಪ್ರತಾಪ್ ಸಿಂಹ ಅವರ ಆ ಒಂದು ಹೇಳಿಕೆ. ಕಳೆದ 10-15 ದಿನಗಳಿಂದ ಸಂಸದ ಪ್ರತಾಪ್ ಸಿಂಹ ಅವರು ಸಾಕಷ್ಟು ಸುದ್ದಿಯಲ್ಲಿದ್ದಾರೆ. ಒಂದು ಸಂಸತ್ನಲ್ಲಾದಂಥ ದಾಳಿ, ಆ ದಾಳಿಗೆ ಹೋಗಿದ್ದಂಥ ಒಂದಷ್ಟು ಜನ ಬಂಧಿತರಿದ್ರಲ್ಲ, ಅವರೆಲ್ಲರೂ ಕೂಡ ಪಾಸನ್ನು ತೆಗೆದುಕೊಂಡು ಹೋಗಿದ್ದು ಸಂಸದ ಪ್ರತಾಪ್ ಸಿಂಹ ಅವರ ಕಚೇರಿಯಿಂದ. ಆ ವಿಚಾರ ಈಗ ಈ ವಿಚಾರದಲ್ಲೂ ಕೂಡ ಸಂಸದ ಪ್ರತಾಪ್ ಸಿಂಹ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಅದು ಅವರ ಸೋದರ ವಿಕ್ರಮ್ ಸಿಂಹ ಬಂಧನ ಆಗಿತ್ತು. ಏನಪ್ಪ ಇಲ್ಲಿ ರಾಜಕೀಯ ಇದೆ ಅಂತ ನೀವು ಪ್ರಶ್ನೆ ಮಾಡಬಹುದು. ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಸಂಸದ ಪ್ರತಾಪ್ ಸಿಂಹ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆ ಈಗ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಮರ ಕಡಿತ ಪ್ರಕರಣ ಸಂಬಂಧ ಸಿಎಂ ವಿರುದ್ಧ ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಸಂಸದ ಪ್ರತಾಪ್ ಸಿಂಹ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ನನ್ನನ್ನು ಸಿಲುಕಿಸೋದಕ್ಕೆ, ಮುಂಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಅನ್ನು ತಪ್ಪಿಸೋದಕ್ಕೆ ಸಿಎಂ ಅವರು ಸರ್ಕಸ್ ಮಾಡ್ತಿದ್ದಾರೆ ಅಂತೇಳಿ ಸಿಂಹ ಗರ್ಜಿಸಿದ್ದಾರೆ. ಪುತ್ರ ಯತೀಂದ್ರ ರಾಜಕೀಯ ಭವಿಷ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕಸರತ್ತನ್ನು ನಡೆಸ್ತಾ ಇದ್ದಾರಾ? ಪ್ರತಾಪ್ ಸಿಂಹ ಅವರೇ ಕೊಟ್ಟಂತ ಹೇಳಿಕೆ. ಲೋಕಸಭೆಯ ಕದನದ ಬಳಿಕ ಸಿಎಂ ಯತೀಂದ್ರ ಸಿದ್ದರಾಮಯ್ಯ ಭವಿಷ್ಯ ಮುಗಿಯುತ್ತೆ, ಅದಕ್ಕಾಗಿ ತಮ್ಮನ್ನೇ ಮುಗಿಸಲು ಪ್ರಯತ್ನ ಅಂತೇಳಿ ಪ್ರತಾಪ್ ಸಿಂಹ ಅವರು ಗುಡುಗಿದ್ದಾರೆ. ಏನ್ ಮಾತಾಡಿದರೆ ನೋಡೋಣ ಬನ್ನಿ. 4 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದೀವಿ ಅಂತ ಹೇಳಿದ್ರೆ ಅವ್ರಲ್ಲಿ ವಿನಯನ RFO ಇದನ್ನ, ಆತನ್ನೇ ಹೋಗಿ ನನ್ನ ತಮ್ಮನ ಅರೆಸ್ಟ್ ಮಾಡಿದಾಗ ಆತನೇ ಹೋಗಿದ್ದಾನೆ, ಆತನೇ ಎನ್ಕ್ವೈರಿ ಕಳಿಸಿದ್ದಾರೆ. ಅಂದರೆ ತಪ್ಪಿತಸ್ಥನಿಂದ ಇನ್ನೊಬ್ಬನ ವಿಚಾರಣೆ ನಡೀತಾ ಇದೆ ಅಂತಂದರೆ ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ನಡ್ಕೊಳ್ತಾ ಇದೆ ಅನ್ನೋದು ಸಾಬೀತಾಗುತ್ತೆ. ವಿನಯ್ಗೆ ನನ್ನನ್ನು ಕೂಡ ಮಾತಾಡಿದ್ದೀನಿ. ಸರ್, ನಾನೇ ಸಸ್ಪೆಂಡ್ ಆಗಿದ್ದೀನಲ್ಲ, ಅದಕ್ಕೋಸ್ಕರ ನೀನೇನಪ್ಪ ಬೆಂಗಳೂರಿನಲ್ಲಿದ್ದೀನಿ ಸರ್, ಸಸ್ಪೆಂಡ್ ಆಗಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಡಾಕ್ಯುಮೆಂಟೇಷನ್ ಮಾಡ್ತಿದ್ದೀನಿ ಅಂತ ವಿನಯ್ ಸ್ವತಃ ನನಗೆ ಫೋನಲ್ಲಿ ಹೇಳಿದ್ದಾನೆ. ಆತ ಯಾಕಪ್ಪ ನನ್ನ ತಮ್ಮನ್ನು ಸರ್ಚ್ ಮಾಡ್ತಿದ್ರಿ ಅಂತ ನಾನೇ ಫೋನ್ ಮಾಡಿ ಕೇಳಿದಾಗ ಈ ಉತ್ತರ ಕೊಟ್ಟಿದ್ದಾನೆ. ಆದರೆ ವಿನಯ್ ನನ್ನ ತಮ್ಮನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕಾದ್ರೆ ಜೊತೆಲಿದ್ದಾನೆ, ಅವನೇ ವಿಚಾರಣೆ ಮಾಡ್ತಿದ್ದಾನೆ. ಅಂದರೆ ಏನು ಉದ್ದೇಶ ಇದು? ಸಸ್ಪೆಂಡ್ ಆಗಿರುವಂಥ ಅಧಿಕಾರಿ ನನ್ನ ತಮ್ಮನ ವಿಚಾರಣೆ ಮಾಡ್ತಾನೆ, ಅದರಲ್ಲಿ ತಪ್ಪಿತಸ್ಥನೇ ಅಲ್ಲದೇ ಇದ್ದಂಥವನ್ನ ವಿಚಾರಣೆ ಮಾಡ್ತಿದ್ದಾರೆ ಅಂತಂದರೆ ಈ ಸಿದ್ದರಾಮಯ್ಯನವರು ಇದು ವಿಂಡಿಕ್ಟಿವ್ ಪಾಲಿಟಿಕ್ಸು. ಅವರು ನನ್ನ ಮೇಲೆ ಒಂದು ದ್ವೇಷದ ರಾಜಕಾರಣವನ್ನು ಮಾಡ್ತಾಯಿದ್ದಾರೆ. ಕೊಡಗು ಮೈಸೂರಿನ ಜನ ಎಲ್ಲ ನೋಡ್ತಾ ಇದ್ದಾರೆ. ಕಾಯೋಕೊಬ್ಬಳು ತಾಯಿ ಚಾಮುಂಡೇಶ್ವರಿ, ಬ್ರಹ್ಮಗಿರಿನಲ್ಲೊಬ್ಳು ಕಾವೇರಿ ತಾಯಿ ಇದ್ದಾರೆ, ನೋಡ್ಕೊಳ್ತಾರೆ. ಸ್ಟೇಟ್ಮೆಂಟ್ ಕೊಟ್ಟೋಗಿದ್ದಾನೆ. ನನ್ನ ತಮ್ಮ ಓಡೋಗೋದಾಗಿದ್ದರೆ ಅವನದೇ ಕಾರಲ್ಲಿ ಮೊಬೈಲ್ ಆನ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗ್ತಿದ್ನ. ಅವನ ಕೆಲಸದ ನಿಮಿತ್ತ ಅವ್ನು ಬೆಂಗಳೂರಿಗೆ ಹೋಗಿದ್ದಾನೆ. ಏನೋ ಬಂದ್ಬಿಟ್ಟು ಎನ್ಕ್ವೈರಿಯಿಂದ ತಪ್ಪಿಸ್ಕೊಂಡು ಹೋಗ್ತಿದ್ದಾನೆ. ತಪ್ಪಿಸ್ಕೊಂಡು ಹೋಗಿ 2 ದಿನದ ಹಿಂದೆ ಸ್ಟೇಟ್ಮೆಂಟ್ ಕೊಟ್ಟಾಗಿದೆ. A1 A2ಗೆ ಅಕ್ಯೂಸ್ ನಂಬರ್ 1 ಅಕ್ಯೂಸ್ ನಂಬರ್ 2ಗೆ ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ತೀರಿ. ಪ್ರಕರಣದಲ್ಲೇ ಇಲ್ಲದೇ ಇದ್ದಂಥ ವ್ಯಕ್ತಿ ನನ್ನ ತಮ್ಮನ್ನು ನೀವು ಬೆಂಗಳೂರವರೆಗೂ ಚೇಸ್ ಮಾಡ್ಕೊಂಡು ಬರ್ತೀರಿ. ನನ್ನ ತಮ್ಮ ಕಳ್ಳ ಅಲ್ಲ, ನನ್ನ ತಮ್ಮ ಅವನದೇ ಕಾರಲ್ಲಿ ಅವ್ನ ಮೊಬೈಲ್ ಆನ್ ಮಾಡ್ಕೊಂಡೆ ಹೋಗಿದ್ದಾನೆ. ಕಳ್ಳರು ಥರ ನಡ್ಕೊಳ್ತಾ ಇರೋರು ಸಿದ್ದರಾಮಯ್ಯ ಸರ್ಕಾರ. ಜನ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಜನ ಏನು ಮೂರ್ಖರಲ್ಲ, ಜನ ನೋಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಪಾಠನ ಕಲಿಸ್ತಾರೆ. 2018ರಲ್ಲಿ ಇದೇ ಥರ ದರ್ಪನ ಮೆರಿತಾ ಇದ್ದರು ಚಾಮುಂಡೇಶ್ವರಿ ಜನ. ಒಂದು ಸರಿ ಕಲಿಸಿದ್ರು, ಈಗ ಮತ್ತೊಂದು ಸರಿ ಕಲಿಸ್ತಾರೆ. ಅವರಿಗೆ 2024ರಲ್ಲಿ ನಡೆಯುವಂಥ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಕೊಡಗಿಂದ ಅವರಿಗೆ ಗೆಲ್ಲಕ್ಕಾಗಲ್ಲ ಅಂತ ಗೊತ್ತು. ಸೋತು ಕೂಡಲೇ ಅವ್ರ ಚೇರ್ ಅಲ್ಲಾಡುತ್ತೆ, ಮಗನ ಭವಿಷ್ಯ ಮುಗಿದೋಗುತ್ತೆ ಅಂತ ಗೊತ್ತು. ಅದಕ್ಕೋಸ್ಕರ ನನ್ನನ್ನು ಟಿಕೆಟೇ ತಪ್ಪಿಸ್ಬೇಕು ನನಗೆ ಅಂತ ಹೇಳಿ ಈ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ನೋಡಿ, ಸಂಸದ ಪ್ರತಾಪ್ ಸಿಂಹ ಅವರ ಹೇಳಿಕೆ, ಈ ಹೇಳಿಕೆ ಬೆನ್ನಲ್ಲೇ ಈಗ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಶುರುವಾಗಿದೆ. ಸಂಸದ ಪ್ರತಾಪ್ ಸಿಂಹ ಅವರು 2 ಬಾರಿ ಸಂಸದರಾಗಿದ್ದಾರೆ, 3ನೇ ಬಾರಿ ಸ್ಪರ್ಧಿಸೋದಕ್ಕೆ ಸಿದ್ಧರಾಗ್ತಿದ್ದಾರೆ ಎನ್ನುವ ವಿಚಾರ ಎಲ್ಲರಿಗೂ ಗೊತ್ತಿದೆ. ಬಹುತೇಕ ಅವರು ಗೆಲ್ತಾರೆ ಅನ್ನೋ ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರು ನಿಜವಾಗ್ಲೂ ಕೂಡ ಟಾರ್ಗೆಟ್ ಮಾಡಿದ್ರ? ಪ್ರತಾಪ್ ಸಿಂಹ ಅವರು ಹೇಳ್ತಾ ಇರುವಂತೆ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ
ರಾಜಕೀಯ ಭವಿಷ್ಯಕ್ಕೋಸ್ಕರ ಪ್ರತಾಪ್ ಸಿಂಹ ಅವರು ಟಾರ್ಗೆಟ್ ಆಗ್ತಿದ್ದಾರೆ. ಯಾಕೆಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು ನೋಡಿ ವರ್ಣಾ ಕ್ಷೇತ್ರವನ್ನು ಬಿಟ್ಟು ಕೊಡ್ತಾರೆ ತಂದೆ ಸಿದ್ದರಾಮಯ್ಯ ಅವರಿಗೆ. ವರ್ಣಾ ಕ್ಷೇತ್ರದಿಂದ ಗೆಲ್ತಾರೆ, ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ. ಹಾಗಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರಾ ಯತೀಂದ್ರ ಸಿದ್ದರಾಮಯ್ಯ ಅವರು? ಪ್ರಬಲ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ ಪ್ರತಾಪ್ ಸಿಂಹ ಅವರು. ಯೂತ್ ಫಾಲೋವರ್ಸ್ ತುಂಬ ಚೆನ್ನಾಗಿ ಅವ್ರಿಗಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಅವರನ್ನು ಟಾರ್ಗೆಟ್ ಮಾಡಿದ್ರ ಅದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಪ್ರತಾಪ್ ಸಿಂಹ ಅವರ ಸೋದರ ವಿಕ್ರಮ್ ಸಿಂಹ ಅವರು ಇವತ್ತು ಬೆಳಗ್ಗೆ ಆಸ್ಪತ್ರೆ ಕರೆದುಕೊಂಡು ಹೋಗ್ತಾರೆ ಅರಣ್ಯಾಧಿಕಾರಿಗಳು. ಆ ಸಂದರ್ಭದಲ್ಲಿ ಕೊಟ್ಟಂಥ ಹೇಳಿಕೆ, ಆ ಬಳಿಕ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸಿ ಅವರಿಗೆ ಜಾಮೀನು ಸಿಕ್ಕ ಬಳಿಕ ಹೊರಗಡೆ ಬಂದು ಅವರು ಮಾತಾಡ್ತಾರೆ. ಆ ಎರಡೂ ಮಾತುಗಳನ್ನು ಕೂಡ ಕೇಳ್ಕೊಂಬೋಣ ಬನ್ನಿ. ನ್ಯಾಯಾಲಯದಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ. ನಿಮ್ಮೆಲ್ಲರ ಸಹಕಾರ ಕೊಟ್ಟಿದ್ದೀರಿ. ನನಗೆ ನ್ಯಾಯ ಸಿಗ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬ ಕೊಟ್ಟಿದ್ದೀರಿ. ನನಗೆ ತುಂಬ ಖುಷಿಯಾಗಿದೆ. ನಾನು ಬರೀ ಬೆಳೆ ಬೆಳೀಲಿಕ್ಕೋಸ್ಕರ ಹೋದನು. ಆ ಬೆಳೆ ಬೆಳೀಲಿಕ್ಕೋಸ್ಕರ ಹೋದನಿಗೆ ಈ ಥರ ಆಪಾದನೆಗಳನ್ನೆಲ್ಲ ಎದುರಿಸ್ಬೇಕಾಗಿ ಬಂತು. ಇದೆಲ್ಲ ಒಂಥರ ರಾಜಕೀಯ ಪಿತೂರಿ ಆಗಿರೋದು. ಇದು ಸತ್ಯಕ್ಕೆ ಜಯ ನ್ಯಾಯಾಲಯದಲ್ಲಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನೋಡಿ, ವಿಕ್ರಮ್ ಸಿಂಹ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತನಿಖೆ ಆಗಲಿ, ತಪ್ಪು ಯಾರೇ ಮಾಡಿದ್ರು ತಪ್ಪೇ, ತನಿಖೆಯಿಂದ ಗೊತ್ತಾಗುತ್ತೆ. ಆ 120ಕ್ಕೂ ಹೆಚ್ಚು ಮರಗಳನ್ನು ಕಡಿದಿದ್ದು ಯಾರು, ಆ 120ಕ್ಕೂ ಹೆಚ್ಚು ಮರಗಳನ್ನು ಕಡಿಯೋವರೆಗೂ ಅರಣ್ಯಾಧಿಕಾರಿಗಳು ಏನು ಮಾಡ್ತಾ ಇದ್ರು, ಎಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ರಿಪಬ್ಲಿಕ್ ಕನ್ನಡ ಮಧ್ಯಾಹ್ನದಿಂದಲೂ 10 ಪ್ರಶ್ನೆಗಳನ್ನು ಹಾಕ್ತಾ ಇದೆ. ಮರಗಳನ್ನು ಕಡಿದಿದ್ದು ಯಾರು? ಹಾಗಾದ್ರೆ ಮರಗಳನ್ನು ಕಡಿಬೇಕಾದ್ರೆ ಅರಣ್ಯ ಅಧಿಕಾರಿಗಳು ಏನು ಮಾಡ್ತಾ ಇದ್ರು? ಇಲ್ಲಿ ಈಗ ರಾಜಕೀಯ ವಿಚಾರವಾಗಿ ಮಾತನಾಡೋದಾದ್ರೆ, ಲೋಕಸಭಾ ಚುನಾವಣೆ ಎದುರಾಗ್ತಾ ಇದೆ. ಕಾಂಗ್ರೆಸ್ 20 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅನ್ನುವ ಒಂದು ಉತ್ಸಾಹದಲ್ಲಿದೆ. ಈ ನಡುವೆ ಮೈಸೂರು ಕೊಡಗು ಕ್ಷೇತ್ರದ ಸಂಸದರಾಗಿರುವಂಥ ಪ್ರತಾಪ್ ಸಿಂಹ ಅವರನ್ನು ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾಗಿ ಬೆಳವಣಿಗೆಗಳಾಗ್ತಾ ಇದೆಯಾ ಅನ್ನೋ ಪ್ರಶ್ನೆಯನ್ನು ನಾವು ಮಾಡ್ತಾ ಇಲ್ಲ. ಪ್ರತಾಪ್ ಸಿಂಹ ಅವರ ಕೊಟ್ಟಂಥ ಹೇಳಿಕೆಯಿಂದ ಉದ್ಭವ ಆಗಿರುವಂಥ ಪ್ರಶ್ನೆಗಳು. ಸೊ ನೋಡಿ, ಈ ಒಂದು ವಿಚಾರವಾಗಿ ರಾಜಕೀಯ ಮುಖಂಡರು ಕೂಡ ಪ್ರತಿಕ್ರಿಯೆಗಳನ್ನು ಕೊಡ್ತಿದ್ದಾರೆ. ಅದರಲ್ಲೂ DCM DK ಶಿವಕುಮಾರ್ ಅವರು, ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಅವರು, CM ಸಿದ್ದರಾಮಯ್ಯ ಅವರು, ಅನೇಕ ನಾಯಕರು ಕೂಡ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ಕೇಳ್ಕೊಂಬೋಣ ಬನ್ನಿ. ಕಾನೂನು ಉಲ್ಲಂಘನೆ ಮಾಡ್ತಾರೆ, ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಸುಮ್ಮನೆ ಯಾಕೆ ಅರೆಸ್ಟ್ ಮಾಡ್ತಾರೆ? ನಮ್ಮ ಸರ್ಕಾರದಲ್ಲಿ ನಿರಪರಾಧಿಗಳನ್ನ ಯಾರಿಗೂ ಕೂಡ ತೊಂದರೆ ಆಗಲಿಕ್ಕೆ ಬಿಡಲ್ಲ. ನಿರಪರಾಧಿಗಳ ಮೇಲೆ ಕಾನೂನನ್ನು ಪ್ರಯೋಗ ಮಾಡಲ್ಲ. ಯಾರು ಅಪರಾಧ ಮಾಡ್ತಾರೋ ಅವ್ರಗಳ ಮೇಲೆ ಮಾತ್ರ ಕಾನೂನು ಉಲ್ಲಂಘನೆ ಮಾಡ್ತಾರೆ, ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಸುಮ್ಮನೆ ಯಾಕೆ ಅರೆಸ್ಟ್ ಮಾಡ್ತಾರೆ? ನಮ್ಮ ಸರ್ಕಾರದಲ್ಲಿ ನಿರಪರಾಧಿಗಳನ್ನ ಯಾರಿಗೂ ಕೂಡ ತೊಂದರೆ ಆಗಲಿಕ್ಕೆ ಬಿಡಲ್ಲ. ನಿರಪರಾಧಿಗಳ ಮೇಲೆ ಕಾನೂನನ್ನು ಪ್ರಯೋಗ ಮಾಡಲ್ಲ. ಯಾರು ಅಪರಾಧ ಮಾಡ್ತಾರೋ ಅವ್ರಗಳ ಮೇಲೆ ಮಾತ್ರ ಅವರು ಗಂಧನೇ ಬೇಕಾದ್ರೆ ಕಡೀಲಿ, ಪರ್ಮಿಷನ್ ತೊಗೊಂಡು ಕಡೀಲಿ, ಅಷ್ಟೇ ಸರ್ಕಾರ ಕೇಳಿರೋದು. ನಾನು ಚೆಕ್ ಮಾಡಿದೆ, ಅನ್ನೆಸೆಸರಿ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಸರ್ಕಾರದ ಆಫೀಸರ್ಸ್ ಅವ್ರ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ. ವಿ ಡೋಂಟ್ ವಾಂಟ್ ಟು ಇಂಟರ್ಫಿಯರ್. ನಮ್ಗೆ ಗೊತ್ತೇ ಇಲ್ಲ, ನನಗೆ ಪೇಪರ್ TV ನೋಡಿದ ಮೇಲೆ ನಂಗೆ ಗೊತ್ತಾಯಿತು. ತಕ್ಷಣ ನನಗೆ ಕ್ಯೂರಿಯಾಸಿಟಿಗೆ ಪಾಪ ಏನು ಹಿಂಗಾಯ್ತಲ್ಲ ಅಂತ ಚೆಕ್ ಮಾಡಿದೆ ನಾನು. ಆಮೇಲೆ ಆಫೀಸರ್ಸ್ ಹೇಳಿದ್ರು, ಸರ್ ಇಷ್ಟೊಂದು ಕಟ್ಟಿದ್ದಾರೆ, ನಾವು ಒಬ್ರಿಗೆ ಬಿಟ್ಟರೆ ಬೆಳಗ್ಗೆ ಎಲ್ಲ ಶುರು ಮಾಡಿಬಿಡ್ತಾರೆ, ಎಲ್ಲರಿಗೂ ಭಯ ಇರಬೇಕು ಸರ್ ಅಂತ ಹೇಳಿದ್ರು ಅಷ್ಟೇ. ಅವರು ಗಂಧನೇ ಬೇಕಾದ್ರೆ ಕಡೀಲಿ, ಪರ್ಮಿಷನ್ ತೊಗೊಂಡು ಕಡೀಲಿ, ಅಷ್ಟೇ ಸರ್ಕಾರ ಕೇಳಿರೋದು. ನಾನು ಚೆಕ್ ಮಾಡಿದೆ, ಅನ್ನೆಸೆಸರಿ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಸರ್ಕಾರದ ಆಫೀಸರ್ಸ್ ಅವ್ರ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ. ವಿ ಡೋಂಟ್ ವಾಂಟ್ ಟು ಇಂಟರ್ಫಿಯರ್. ನಮ್ಗೆ ಗೊತ್ತೇ ಇಲ್ಲ, ನನಗೆ ಪೇಪರ್ TV ನೋಡಿ ಅಲ್ಲ, ಇದು ಅನ್ಆಥರೈಸ್ಡ್ ಆಗಿ ಮರ ಕಡ್ದಿದ್ದಾರೆ, ಹೌದಾ? ಅದು ನಿಜ ಅಲ್ವಾ? ಅದಂತೂ ನಿಜ. ಅನ್ಆಥರೈಸ್ಡ್ ಆಗಿ ಕಡ್ದಿದ್ದಾರೆ ಅನ್ನೋದು ನಿಜ. ಅದಕ್ಕೆ ಕಾನೂನಿದೆ, ನೀವು ಆಥರೈಸ್ಡ್ ಆಗಿ ಮಾಡಬೇಕಪ್ಪ, ಕಾನೂನಲ್ಲಿ ಪರ್ಮಿಷನ್ ತೊಗೊಂಡು ಮಾಡಿ ಅಂತ ಕೇಳ್ತಾರೆ. ನೀವು ಪರ್ಮಿಷನ್ ಇಲ್ಲದೆ ಇದೆಲ್ಲ ಮಾಡಿದ್ದೀರಾ ಅಂತ ಹೇಳಿದಾಗ ಕಾನೂನು ಪ್ರಕಾರ ಕ್ರಮ ತೊಗೊಂಡಿದ್ದಾರೆ. ಅದರಲ್ಲಿ ಮುಖ್ಯಮಂತ್ರಿಗಳದ್ದೇನಿದೆ ಅಥವಾ ಬೇರೆಯವ್ರದ್ದೇನಿದೆ?
ಅನವಶ್ಯಕವಾಗಿ ಇದಕ್ಕೆ ಒಂಥರ ರಾಜಕೀಯದ ಬಣ್ಣ ಕೊಡೋಕ್ಕೂ ಹೋಗ್ತಾರೆ ಎಲ್ಲದಕ್ಕೂ. ಅವರು ಕಾನೂನು ಪ್ರಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಏನು ಕ್ರಮ ಮಾಡಬೇಕು ಮಾಡಿದ್ದಾರೆ. ಅವ್ರ ಕೆಲಸ ಅವ್ರು ಮಾಡಬಾರ್ದಾ? ಮುಖ್ಯಮಂತ್ರಿಯವರು ಅವ್ರ ಮಗ ಯತೀಂದ್ರ ಅವರಿಗೆ MP ಮಾಡೋ ಕಡೆಯಿಂದ ಈ ರೀತಿ ಮುಖ್ಯಮಂತ್ರಿಯವರಿಗೆ ಮಾನ್ಯರಿಗೆ ಆದರೆ ಕಾನೂನು ಬಿಟ್ಟು ಎಲ್ಲ ಉಲ್ಲಂಘನೆ ಮಾಡಿಬಿಟ್ಟು ಇವತ್ತು ತನಿಖೆ ದಾರಿ ತಪ್ಪಿಸಲಿಕ್ಕೆ, ತನಿಖಾ ಅಧಿಕಾರಿಗಳ ಮೇಲೆ ಒತ್ತಡ ಹೇರಲಿಕ್ಕೆ ತನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಸುಮ್ಮನೆ ಮಾನ್ಯ ಮುಖ್ಯಮಂತ್ರಿಯವರಾಗಲಿ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥದ್ದು ಇದು. ನೋಡಿ, ಒಂದು ಕಡೆಯಿಂದಾಗಿ ಎಲ್ಲ ನಾಯಕರು ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ. ನಮ್ಮ ಪ್ರತಿನಿಧಿ ಖುಷ್ವಂತ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಖುಷ್ವಂತ್, ಕ್ವಿಕ್ ಆಗಿ ನಿಮ್ಮ ಪ್ರತಿಕ್ರಿಯೆ ಬೇಕು. ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ಅಲ್ಲಿ ವಿಕ್ರಮ್ ಸಿಂಹ ಅವರ ಪರ ವಕೀಲರು ಏನಂತ ವಾದವನ್ನು ಮಂಡಿಸಿದರು? ನಾಗೇಂದ್ರ, ಮುಖ್ಯವಾಗಿ ಇವತ್ತು ವಿಕ್ರಮ್ ಪರ ನ್ಯಾಯಾಧೀಶ ಚಂದ್ರೇಗೌಡ ಅವರು ಬೇಲೂರಿನ ಒಂದು ನ್ಯಾಯಾಧೀಶರ ಮುಂದೆ ವಾದವನ್ನ ಮಂಡಿಸಿರುವಂತದ್ದು. ಮುಖ್ಯವಾಗಿ ಈ ಕೇಸಿನಿಂದ ವಿಕ್ರಮ್ ಸಿಂಹ ಅವ್ರದ್ದು ಜಾಮೀನಿಗೆ ಅರ್ಹವಾದ ಪ್ರಕರಣ ಇದಾಗಿದೆ ಮತ್ತು ವಿಕ್ರಮ್ ಮೇಲೆ FIR ಆಗಿಲ್ಲ. ಅದಕ್ಕೆ ಬದಲಾಗಿ ಶಂಕಿತ ಆರೋಪಿ ಅಂತ ತಂದು ಬಂಧಿಸಿದ್ದಾರೆ. ಹೀಗಾಗಿ ಈತನನ್ನ ಬಿಡುಗಡೆ ಮಾಡಬಹುದು ಮತ್ತೆ ಈತನಿಗೆ ಜಾಮೀನನ್ನು ನೀಡಲಿಕ್ಕೆ ಅರ್ಹ ಇದ್ದಾನೆ. ಈ ಕೇಸ್ನಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಜಾಮೀನು ನೀಡಲಿಕ್ಕೆ ಅವಕಾಶ ಇದೆ ಅನ್ನುವಂತ ವಾದವನ್ನ ಮಂಡಿಸಿದ್ರು. ಅದೇ ಆಧಾರದ ಮೇಲೆ ವಿಕ್ರಮ್ ಸಿಂಹ ಏನಿದ್ದಾರೆ ಅವರು ಶಂಕಿತ ಆರೋಪಿಯಾಗಿ ಇಲ್ಲಿ ಅರಣ್ಯ ಸಿಬ್ಬಂದಿಯ ಒಂದು ಕಸ್ಟಡಿಯಲ್ಲಿ ಇದ್ದ ಕಾರಣ ಅವರನ್ನ ಷರತ್ತುಬದ್ಧ ಜಾಮೀನು ಇಲ್ಲದೆ ಬಿಡುಗಡೆ ಮಾಡಿರೋದು. ಅಂದ್ರೆ ಯಾವುದೇ ಷರತ್ತು ವಿಧಿಸದೆ ಈ ಒಂದು ಪ್ರಕರಣದಲ್ಲಿ ವಿಕ್ರಮ್ ಸಿಂಹ ಬಿಡುಗಡೆ ಆಗಿದ್ದಾರೆ. ನಿನ್ನೆ ರಾತ್ರಿಯಿಂದ ಕೂಡ ಅವರು ಅರಣ್ಯ ಅಧಿಕಾರಿಗಳ ಸುಪರ್ತಿಯಲ್ಲಿದ್ರು. ಮತ್ತೆ ಹಾಸನ ಗಿಂಡೆಕಟ್ಟೆ ಫಾರೆಸ್ಟ್ ಐಬಿಯಲ್ಲಿ ರಾತ್ರಿ ಕರ್ಕೊಂಡ್ಬಿಡಲಾಗಿತ್ತು. ನಂತರ ಹಿಂಸ್ ಆಸ್ಪತ್ರೆಯಲ್ಲಿ ಅವರ ಆರೋಗ್ಯ ತಪಾಸಣೆ ಮಾಡಿ ಕೊನೆಗೂ ಅವರನ್ನ ಜಡ್ಜ್ ಮನೆ ಮುಂದೆ, ಅಂದ್ರೆ JMFC ಬೇಲೂರಿನ ಒಂದು ಜಡ್ಜ್ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಖುಷ್ವಂತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇಲ್ಲಿ ಒಂದು ಕಡೆ ಮರ ಕಡ್ದಿದ್ದು ಯಾರು ಅನ್ನೋದು ತನಿಖೆ ಆಗಬೇಕು. ಮತ್ತೊಂದು ಕಡೆ ನಿಜವಾಗ್ಲೂ ಕೂಡ CM ಸಿದ್ದರಾಮಯ್ಯ ಅವರು ಟಾರ್ಗೆಟ್ ಮಾಡ್ತಿದ್ದಾರಾ ಪ್ರತಾಪ್ ಸಿಂಹ ಅವರನ್ನ? ಅದು CM ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ರಾಜಕೀಯ ಭವಿಷ್ಯಕ್ಕೋಸ್ಕರ ಅವರೇ ಪ್ರತಿಕ್ರಿಯೆ ಕೊಡಬೇಕು. ಅವರನ್ನು ಕೂಡ ನಾವು ಸಂಪರ್ಕ ಮಾಡೇ ಮಾಡ್ತೀವಿ. ಸಂಸದ ಪ್ರತಾಪ್ ಸಿಂಹ ಅವರ ಆರೋಪ ನೋಡಿ, ಲೋಕಸಭಾ ಚುನಾವಣೆಗೆ ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ, ಟಿಕೆಟ್ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಲಾಗ್ತಾ. ನೋಡಿ, ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು. ಮರ ಕಡಿದ ಜಾಗ ಪ್ರತಾಪ್ ಸಿಂಹ ಅವರ ತಮ್ಮನಿಗೆ ಸೇರಿಲ್ವಾ? ಜಾಗದ ಅಗ್ರಿಮೆಂಟ್ಗೂ ಮುನ್ನ ಮರಗಳನ್ನು ಕಡಿಸಲಾಯ್ತಾ? ಎರಡನೇ ಪ್ರಶ್ನೆ. ಹಾಗಾದ್ರೆ ನೂರಾರು ಮರಗಳನ್ನು ಕಡಿದಿದ್ದು ಯಾರು? ತನಗೂ ಮರಗಳು ಕಡಿದಿರೋ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾರು ಕಡಿದಿರ್ಬೋದು? ಯಾರು ಕಡಿದಿದ್ದಾರೆ? ಹಾಗಾದ್ರೆ ಮರಗಳನ್ನು ಕಡಿಬೇಕಾದ್ರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ರು? ಮರ ಕಡಿದಿದ್ದು ಅಧಿಕಾರಿಗಳ ಗಮನಕ್ಕೆ ಯಾಕೆ ಬರಲಿಲ್ಲ? ತಹಶೀಲ್ದಾರ್ ಮಮತಾ ಅವರಿಗೆ ಪ್ರಕರಣದ ಬಗ್ಗೆ ಹೇಳಿದವರು ಯಾರು? ಸಸ್ಪೆಂಡ್ ಆದಂಥ ಅಧಿಕಾರಿಗಳು ವಿಕ್ರಮ್ ಸಿಂಹ ಅವರನ್ನ ಬಂಧಿಸಬಹುದಾ? ಅಮಾನತಾದ ಅರಣ್ಯಾಧಿಕಾರಿಗಳು ತನಿಖೆಯನ್ನು ನಡೆಸಬಹುದಾ? FIR ನಲ್ಲಿ ಪ್ರತಾಪ್ ಸಿಂಹ ಅವರ ತಮ್ಮನ ಹೆಸರಿಲ್ಲ. ಯಾಕೆ FIR ನಲ್ಲಿ ಹೆಸರಿಲ್ಲದಿದ್ರು ಕೂಡ ಅವರನ್ನ ಅರೆಸ್ಟ್ ಹೇಗೆ ಮಾಡ್ತಾರೆ? ಪ್ರತಾಪ್ ಸಿಂಹ ಅವರು ಹೇಳಿದಂತೆ ಅವರನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಇದು ಷಡ್ಯಂತ್ರನ? ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥವ್ರು ನಾವು ಪ್ರಶ್ನೆ ಮಾಡೇ ಮಾಡ್ತೀವಿ. ಉತ್ತರವನ್ನು ವೀಕ್ಷಕರ ಮುಂದೆ ಇಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀವಿ.